ಹೇಳಿ ಪದ್ಮನಾಭ ಅವರೇ, ಏನು ವಿಷಯ? ಯಜಮಾನ್ರೆ, ನಿಮ್ಮ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನನ್ನ ಹತ್ರ ಹೇಳ್ಕೊಳಕ್ಕೆ ಏನು ಮುಜುಗರ? ಎಷ್ಟೋ ವರ್ಷಗಳ ಹಿಂದೆ ನಾವಿಬ್ಬರು ದೊಡ್ಡ ಮನೆಗೆ ಕೆಲಸ ಮಾಡಿದವರು. ನಮ್ಮ ಸಂಬಂಧನೂ ಬೆಳೀತು. ಹಾಗೆ ಈಗ ವಿಧಿ ಆಟದಿಂದ ನೀವು ದೊಡ್ಡ ಮನೆ ಸಂಬಂಧನೂ ಮಾಡಿದ್ದೀರಿ. ನನ್ನ ಹತ್ರ ಹೇಳ್ಕೊಳಕ್ಕೆ ಮುಜುಗರನ? ನೀವು ಯಾವುದೇ ವಿಷಯ ಆದರೂ ಮುಚ್ಚು ಮರೆ ಇಲ್ಲದೆ ನನ್ನ ಹತ್ರ ಹೇಳ್ಕೊಬೋದು. ಅದು ನಿಮ್ಮ ದೊಡ್ಡ ಗುಣ ಯಜಮಾನ್ರೆ. ಅವತ್ತು ಪ್ರೆಸ್ ಕಾನ್ಫರೆನ್ಸ್ ಆದಮೇಲೆ ಇವತ್ತೇ ನಿಮ್ಮನ್ನು ಭೇಟಿ ಮಾಡ್ತಾ ಇರೋದು. ದೊಡ್ಡಮ್ಮವ್ರ ಮನೇಲಿದ್ದಾಗಲೂ ನಾನು ಬಂದು ನೋಡೋಕ್ಕಾಗಲಿಲ್ಲ. ಒಂಥರ ಆತಂಕ, ನಮ್ಮಿಂದ ಏನಾದರೂ ತಪ್ಪಾಗಿದ್ದೀನೋ ಅಂತ ಭಾವನೆ. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ತುಂಬ ಕೊರಗಿದ್ದೀನಿ ಯಜಮಾನ್ರೆ. ನನಗೆ ಅರ್ಥ ಆಗುತ್ತೆ ಪದ್ಮನಾಭ ಅವರೇ. ನಡೆದಿದ್ದು ನನ್ನ ಗಮನಕ್ಕೂ ಬಂದಿಲ್ಲ, ನಿಮ್ಮ ಗಮನಕ್ಕೂ ಬಂದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರದೇ ತಪ್ಪಾದರೂ ಎತ್ತೋರು ತಾನೇ ತಲೆ ತಗ್ಸ್ಬೇಕು? ಅಯ್ಯೋ ಇಲ್ಲ ಯಜಮಾನ್ರೆ, ಶ್ರಾವಣಿ ಅಮ್ಮವ್ರು ನಾವು ತಲೆ ತಗ್ಸೋಂಥ ಕೆಲಸ ಏನೂ ಮಾಡಿಲ್ಲ. ಅವ್ರು ನಮ್ಮ ಮನೆಗೆ ಬಂದಿದ್ದು ಏನಾದರೂ ನಮ್ಗೆ ತೊಂದರೆ ಆಯಿತು ಅಂತ ಹೇಳಿದ್ರೆ ನಮ್ಮ ಬಾಯಿಗೆ ಹುಳ ಬೀಳುತ್ತೆ ಯಜಮಾನ್ರೆ. ನನ್ನ ಹೆಂಡತಿ ಹೇಳಿದಾಗೆ ಅವರು ದೇವತೆ ಯಜಮಾನ್ರೆ. ಸ್ವಲ್ಪನೂ ಸ್ವಾರ್ಥ ಇಲ್ಲದೆ, ಬೇರೆ ಯಾವುದೇ ಯೋಚನೆ ಮಾಡದೆ ತುಂಬ ಮನಸ್ಸಿನಿಂದ ಅವ್ರು ನಮ್ಮ ಮನೆಗೆ ತುಂಬಿಸ್ಕೊಂಡಿದ್ದೀವಿ ಯಜಮಾನ್ರೆ. ದೊಡ್ಡ ಮನೆ ಉಪ್ತಿಂದು ಬೆಳೆದಿರೋ ನಾನು, ನನ್ನ ಮಗನು ನಿಮ್ಮ ಮನೆ ಋಣದಲ್ಲೇ ಇರೋನು. ಹೀಗೆಲ್ಲ ಇರುವಾಗ ಈ ಮನೆ ಮಹಾಲಕ್ಷ್ಮಿನ ನಮ್ಮ ಮನೆ ಸೊಸೆ ಅಂತ ಹೇಳ್ಕೊಳ್ಳೋಕ್ಕೆ ದೊಡ್ಡ ವಿಷಯ ಯಜಮಾನ್ರೆ. ಶ್ರಾವಣಿ ಅಮ್ಮವರು ದುಡುಕಿ ಇಂಥ ನಿರ್ಧಾರ ತಗೊಂಡ್ಬಿಟ್ಟಿದ್ದಾರೆ. ಅದರಿಂದ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು ಯಜಮಾನ್ರೆ. ಅದಕ್ಕೆ ಶ್ರಾವಣಿ ಅಮ್ಮವರಿಂದಾಗಲಿ, ಸುಬ್ಬುಯಿಂದಾಗಲಿ, ಈ ಮದುವೆಯಿಂದಾಗಲಿ ನಿಮ್ಮ ಮನಸ್ಸಿಗಾಗಿರೋ ನೋವಿಗೆ ನಾನು ಕ್ಷಮೆ ಕೇಳ್ತೀನಿ ಯಜಮಾನ್ರೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಏನು ಮಾಡ್ತಾ ಇದ್ದೀರಾ ಪದ್ಮನಾಭ ಅವರೇ? ಹೇಳಿ. ಇಲ್ಲ ಯಜಮಾನ್ರೆ, ಖಂಡಿತ ಮದುವೆ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ನೀವು ಹೇಳಿದಾಗೆ ಆ ವಿಧಿ ಆಡಿಸಿದ ಆಟ ಇದು. ಭಗವಂತ ಯಾರ ಹಣೆಯಲ್ಲಿ ಯಾರ ಹೆಸರು ಬರೆದಿತ್ತಂತ ಹೇಗೆ ಗೊತ್ತಾಗುತ್ತೆ ಯಜಮಾನ್ರೆ? ದಯವಿಟ್ಟು ಮಕ್ಕಳ ಮೇಲೆ ಯಾವುದೇ ಕೋಪ ಇಟ್ಕೋಬೇಡಿ, ನಮ್ಮ ಬಗ್ಗೆ ಅನುಮಾನ ಇಟ್ಕೋಬೇಡಿ. ನಮ್ಮನ್ನು ಕ್ಷಮಿಸ್ಬಿಡಿ ಯಜಮಾನ್ರೆ, ನಮ್ಮನ್ನು ಕ್ಷಮಿಸ್ಬಿಡಿ. ಏನು ಮಾಡ್ತಾ ಇದ್ದೀರಾ ಪದ್ಮನಾಭ ಅವರೇ? ಹೇಳಿ, ಎದ್ದೇಳಿ. ಮಾವ 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 ಎದ್ದೇಳಿ, ಮಾವ ಮಾವ ಎದ್ದೇಳಿ. ಯಾಕೆ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ತಿದ್ದೀರಾ? ಕಾಲಕ್ಕೆ ಬಿದ್ದು ಕ್ಷಮೆ ಕೇಳೋ ಅಂತ ತಪ್ಪು ಏನ್ ಮಾಡಿದ್ದೀರಾ ಮಾವ ನೀವು?